ನೀವು ತುಂಬಾ ತರಹದ ಚಿಕನ್ ಸಾರ್ ಮಾಡೇ ಇರ್ತೀರಾ. ಬಟ್ ನಾನ್ ಹೇಳೋ ರೀತಿ ಚಿಕನ್ ಸಾರ್ ಮಾಡಿ ನೋಡಿ, ಪದೇ ಪದೇ ಮಾಡಿ ತಿಂತೀರಾ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಈ ಚಿಕನ್ ಸಾರ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಚಿಕನ್ ಸಾರ್ ಹೇಗ್ ಮಾಡುದು ಅಂತ ನೋಡೋಣ. ಒಂದ್ ಪ್ಯಾನ್ ಅನ್ನ ಗ್ಯಾಸ್ಗೆ ಇಡೋ ಮೊದ್ಲೇ ಹುರ್ಕೊಳ್ಳೋ ಮಸಾಲೆಗಳನ್ನ ಪ್ಯಾನಿಗೆ ಹಾಕೊಳ್ಳೋಣ. 10 ರಿಂದ 12 ಬ್ಯಾಡಗಿ ಮೆಣಸನ್ನ ಹಾಕೊಳ್ಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಬೇಕು. 20 ರಿಂದ 25 ಬೆಳ್ಳುಳ್ಳಿ ಎಸಳುಗಳನ್ನ ತೆಗೆದು ಸಿಪ್ಪೆ ತೆಕ್ಕೊಂಡು ಹಾಕೊಂಡಿದ್ದೀನಿ. ಒಂದು ಸ್ಮಾಲ್ ಪೀಸ್ ಶುಂಠಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 2 ಏಲಕ್ಕಿ, 4 ಲವಂಗ, 1 ಪೀಸ್ ಚಕ್ಕೆನ ಹಾಕೊಳ್ಬೇಕು. 2 ಮೀಡಿಯಂ ಸೈಜ್ ಹಣ್ಣಾಗಿರೋ ಟೊಮೆಟೊನ ತಗೊಂಡಿದ್ದೀನಿ, ಅದನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. 10 ರಿಂದ 12 ಗೋಡಂಬಿನ ಹಾಕೊಳ್ಬೇಕು. ಇದು ಆಪ್ಷನಲ್, ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಗೋಡಂಬಿ ಹಾಕೋದ್ರಿಂದ ಚಿಕನ್ ಸಾರ್ ತುಂಬಾನೇ ಟೇಸ್ಟಿಯಾಗಿ ಬರತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಳ್ಬೇಕು. ಗಸಗಸೆನ ಹಾಕೋದ್ರಿಂದ ಸಾಂಬಾರು ತಿಕ್ಕಾಗಿ ಬರುತ್ತೆ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಬೇಕು. 1 ಮೀಡಿಯಂ ಸೈಜ್ ಆನಿಯನ್ನ ಕಟ್ ಮಾಡಿ ಹಾಕೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ತುರ್ದಿರೋ ತೆಂಗಿನಕಾಯಿನ ಹಾಕೊಳ್ಬೇಕು. ಎಲ್ಲನೂ ಹಾಕಿ ಆದ್ಮೇಲೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ನ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ನೀವು ತುಪ್ಪದ ಬದಲಿಗೆ ಆಯಿಲ್ ಅನ್ನು ಕೂಡ ಹಾಕೊಳ್ಬಹುದು, ಬಟ್ ತುಪ್ಪ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲದಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಮಿಶ್ರಣನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಮಿಶ್ರಣ ಫುಲ್ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಮಸಾಲನ ಹಾಕೊಳ್ಬೇಕು. ಮಸಾಲನ ಹಾಕೊಂಡಾದ್ಮೇಲೆ 1 ಲೆಮನ್ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಈಗ ಅದನ್ನ ಹಾಕೊಳ್ಬೇಕು. ನೀವು ಬೇಕಾದ್ರೆ ನೆನೆಸಿನೂ ಹಾಕೊಳ್ಬಹುದು, ನಾನಿಲ್ಲಿ ಹಾಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸಿ ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಖಾರನ ಯಾವುದೇ ಕಾರಣಕ್ಕೂ ತರಿ ಮಾಡ್ಕೊಳ್ಬೇಡಿ. ಈಗ ಒಂದ್ ಪಾತ್ರೆಗೆ 1/4 ಕಪ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಬೇಕು. ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀವು ಈ ಆನಿಯನ್ನ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿರೋ ಚಿಕನ್ ಅನ್ನ ಹಾಕೊಳ್ಬೇಕು. ನಾನಿಲ್ಲಿ 1 kg ಆಗುವಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನ ಹಾಕೊಳ್ದೇನೆ ಚಿಕನ್ ಅನ್ನ ಆಯಿಲ್ ಅಲ್ಲೇ ಬೇಯಿಸ್ಕೊಳ್ಬೇಕು. 10 ರಿಂದ 15 ನಿಮಿಷ ಚಿಕನ್ ಅನ್ನ ಆಯಿಲ್ ಅಲ್ಲೇ ಬೇಯಿಸ್ಕೊಳ್ಳಿ. ಲಿಡ್ ಅನ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ಬೇಕು. 10 ನಿಮಿಷ ಚಿಕನ್ ಅಲ್ಲಿ ನೀರ್ ಬಿಡತ್ತೆ. ಈಗ ರುಬ್ಬಿ ಇಟ್ಟಿರೋ ಮಸಾಲನ ಹಾಕೊಳ್ಳೋಣ. ಮಸಾಲನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಬಿಟ್ಟು ಮಸಾಲದಲ್ಲಿ ಬಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗೋ ಟೈಮಲ್ಲಿ ನಿಮ್ಗೆ ಎಷ್ಟು ನೀರ್ ಬೇಕು ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ನೀರನ್ನ ಹಾಕೊಳ್ಬೇಡಿ. ನೀರನ್ನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಸಾರು ತುಂಬಾ ತೆಳ್ಳು ಕೂಡ ಆಗ್ಬಾರ್ದು, ಸ್ವಲ್ಪ ತಿಕ್ಕಾಗೆ ಇರ್ಲಿ. ಲಿಡ್ ಅನ್ನ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ 10 ನಿಮಿಷ ಆಗಿದೆ. ಲಿಡ್ ಅನ್ನ ಓಪನ್ ಮಾಡ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಿಕನ್ ಸಾರು ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ.
ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.